ದೇವೇಗೌಡ ಜಿಟಿ. ಥ್ಯಾಂಕ್ ಯು. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 1365 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರನ್ನ ಕೇಳಿದ್ದೇನೆ ಅಧ್ಯಕ್ಷರೇ. ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮ್ಮ ಕ್ಷೇತ್ರದ ಹೆಬ್ಬಾಳ, ಊಟಗಳ್ಳಿ, ಬೆಳಗೊಳ 160 ಅದು ಮಂಡ್ಯಕ್ಕೆ ಬರುತ್ತೆ, ಬೆಳವಾಡಿ, ಕಡ್ಕೊಳ, ಇದರಲ್ಲಿ ಕೂರ್ಗಳಿನೂ ಸನ್ಮಾನ್ಯ ಸಚಿವರೇ ಕೂರ್ಗಳಿನೂ ಕೂಡ ಬರುತ್ತೆ. 472 ಎಕರೆ, 278 ಇಂಡಸ್ಟ್ರಿ ಇದ್ದಾವೆ. ಅದು ಸೇರಿದ್ರೆ 1299 ಕೈಗಾರಿಕೆಗಳು ಇದ್ದಾವೆ ಅಂತೇಳಿ ತಮ್ಮ ಅಂಕಿಅಂಶದ ಪ್ರಕಾರ ಕೊಟ್ಟಿದ್ದೀರಿ. ನಾನು ತಮ್ಮಲ್ಲಿ ಕೇಳ್ತಕ್ಕಂಥದ್ದಿಷ್ಟೇ, ಏನು CSR ಫಂಡ್ ಇದೆ, CSR ಫಂಡು ಏನು ಬಳಕೆ ಆಗ್ತಾ ಇದೆ, ಇಷ್ಟೊಂದು ಇಂಡಸ್ಟ್ರಿಗಳಿದ್ದಾವೆ. ನಾನು ತಮ್ಮಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, CSR ಫಂಡನ್ನು ಸರ್ಕಾರಿ ಶಾಲೆಗಳಿಗೆ, ಇವ್ರು ಬರೀ ಒಂದೊಂದು ಶಾಲೆಗಳು ತಗೊಂಡಿದ್ರು ಅಧ್ಯಕ್ಷರೇ, ಇವತ್ತು ಕಂಪ್ಲೀಟ್ ಆಗ್ತಾ ಇದ್ವಿ. ಬಡ ಮಕ್ಕಳು ಓದ್ತಕ್ಕಂಥ ಸರ್ಕಾರಿ ಶಾಲೆಗಳ ಕಟ್ಟಡಗಳಿಗೆ, ಅವ್ರಿಗೆ ಪೀಠೋಪಕರಣಗಳಿಗೆ, ಅಂಗನವಾಡಿಗಳಿಗೆ ಸಂಪೂರ್ಣವಾಗಿ CSR ಫಂಡನ್ನು ಸರ್ಕಾರಿ ಶಾಲೆಗಳಿಗೆ, ಅಂಗನವಾಡಿಗಳಿಗೆ ಮಾತ್ರ ಕೊಡಬೇಕು ಅಂತಕ್ಕಂಥದ್ದನ್ನ ತಾವು ಮಾಡಬೇಕು ಅಂತಕ್ಕಂಥದ್ದು ಮನವಿ ಮಾಡ್ತೇವೆ ಅಧ್ಯಕ್ಷರೇ. ಹಿಂದೆ ಕಡಿಮೆ ದುಡ್ಡು ಸರ್ಕಾರದಿಂದನೇ ದುಡ್ಡು ಕೊಟ್ಟು ಅವ್ರಿಗೆ ಕಡಿಮೆ ರೇಟಲ್ಲಿ ಜಮೀನು ಕೊಟ್ಟು ನೀರು, ವಿದ್ಯುತ್ ಶಕ್ತಿ ಎಲ್ಲ ಕೊಡ್ತಾ ಇದ್ರು ಕೂಡ ಆ ಭೂಮಿ ಕಳ್ಕೊಂಡಿರೋರಿಗೆ ನೌಕರಿ ಸಿಕ್ಕಿಲ್ಲ ಅಧ್ಯಕ್ಷರೇ. ಅವ್ರು ಧರಣಿ ಮಾಡಿದ್ರೆ ಕೋರ್ಟಲ್ಲಿ ಹೋಗಿ ಸ್ಟೇ ತಗೊಂಬತ್ತಾರೆ ಅಧ್ಯಕ್ಷರೇ. ಇವತ್ತು ನೌಕರಿ ಇಲ್ಲ, ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಕಡಿಮೆ ಆ ಭಾಗದ ರೈತರ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದಕ್ಕೆ CSR ನಿಧಿಯನ್ನು ಬಳಸಬೇಕು. ಇವತ್ತು ಎಂತೆಂತ ಇನ್ಫೋಸಿಸ್ ಇದೆ, ಬೆಮೆಲ್ ಇದೆ, ಬಹಳಷ್ಟು ಕೈಗಾರಿಕೆಗಳಿದ್ದಾವೆ ಅಧ್ಯಕ್ಷರೇ. ನಾನು ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳೇ ಪೊನ್ನಣ್ಣ ಒಂದು ನಿಮಿಷ, ನಮ್ಮ ಈ ಜಿಲ್ಲಾಧಿಕಾರಿಗಳು ಒಂದು ನಿಮಿಷ, ಮುಖ್ಯಮಂತ್ರಿಗಳಿಗೆ ಗಮನ ಸೆಳೀತಾ ಇದ್ದೀನಿ. ಜಿಲ್ಲಾಧಿಕಾರಿಗಳ ಸಮಿತಿ ಕೈಗಾರಿಕೋದ್ಯಮಿಗಳ CSR ಫಂಡನ್ನು ರಿವ್ಯೂ ಮಾಡ್ತಾರೆ. ಆ ಲೋಕಲ್ ಇರ್ತಕ್ಕಂಥ ಶಾಸಕರುಗಳನ್ನ ಅಲ್ಲಿ ಒಂದು ಸದಸ್ಯರನ್ನ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತದೆ. ಇಲ್ಲದೆ ಏನು ಗೊತ್ತಿಲ್ಲ, CSR ಫಂಡು ಭೂಮಿ ಕಳ್ಕೊಂಡಿರೋ ಇದರಲ್ಲಿ ಏನು ಕಟ್ಟಿದ್ದಾರೆ, ಅವ್ರಿಗೆ ನೌಕರಿನೂ ಇಲ್ಲ, CSR ಫಂಡು ಅಲ್ಲಿಗೆ ಬಳಕೆ ಆಗ್ತಾ ಇಲ್ಲ. ಆ ಪ್ರದೇಶದ ಶಾಲೆಗಳಿಗೆ, ಬಡ ಪ್ರೈಮರಿ ಸ್ಕೂಲ್ಗಳಿಗೆ, ಹಿರಿಯ ಪ್ರಾಥಮಿಕ ಶಾಲೆ, ಅಂಗನವಾಡಿಗಳಿಗೆ ಉಪಯೋಗಿಸಬೇಕು ಅಂತೇಳಿ ನೀವೊಂದು ತೀರ್ಮಾನ ಮಾಡಬೇಕು ಅಂತೇಳಿ ನಾನು ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ಓಕೆ, ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಮಾನ್ಯ ಸಚಿವರಿಗೆ ಅವ್ರು ಕೇಳಿದಂಥ ಪ್ರಶ್ನೆಗೆ ಎಷ್ಟು ಸುಮಾರು ಕೈಗಾರಿಕೆಗಳ ಸಂಖ್ಯೆ 1105 ಪ್ರದೇಶ 1181, ಸುಮಾರು 3244 ಎಕರೆ ಜಮೀನು ಕೈಗಸ್ತು ಕೊಟ್ಟಿದ್ದೀವಿ. ಅದರಲ್ಲಿ 1181 ಘಟಕಗಳಲ್ಲಿ 1090 ಘಟಕಗಳು ಅನುಷ್ಠಾನಗೊಂಡಿದ್ದಾವೆ. ಅದರಲ್ಲಿ 24 ಘಟಕಗಳು ಅನುಷ್ಠಾನ ಪ್ರಗತಿಯಲ್ಲ, 54 ಘಟಕಗಳು ಚಾಲ್ತಿ ಆಗಿಲ್ಲ, 8 ಕೈಗಾರಿಕೆ ನಿವೇಶ ಸಂಬಂಧಿತ ನ್ಯಾಯಾಂಗ ಪ್ರಕರಣದಲ್ಲಿ ಇದೆ. ಇದೆಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ ನಾನು ಹೇಳ್ತೀನಿ. ನಾನು ಆಮೇಲೆ ಅದಕ್ಕೆ ಸೇರಿಸಿನ ಇದು ಮಾಡ್ತೀನಿ. ಅಲ್ಲದೆ 2 ಘಟಕ 34 ಬಿಟ್ಟು ನೋಟಿಸ್ ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ಏನೋ ಅದು ನಿವೇಶನ ಹಿಂಪಡ್ಕೊಂಡಿದ್ದೀವಿ, ಅದರಲ್ಲಿ ಕೋರ್ಟ್ನಲ್ಲಿ ಹೋಗಿದೆ. ಮನೆ ಸಭಾಧ್ಯಕ್ಷರ, ಈ CSR ಅಂದಮೇಲೆ ಬಹಳ ಜನರಿಗೆ ಕನ್ಫ್ಯೂಷನ್ ಆಗುತ್ತೆ. ಈ CSR ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಸಾಮಾಜಿಕ ನ್ಯಾಯದ ಸಲುವಾಗಿ ಇದು ಮಾಡುವಂಥದ್ದು. ಇದು ಕೇಂದ್ರ ಸರ್ಕಾರದ ಕಂಪನಿ ಕಾಯ್ದೆ. ಈ ಕಾಯ್ದೆ 2013 ಅದ್ರ ಪ್ರಕಾರ ಏನು ಹೇಳ್ತದೆ ಅಂದ್ರೆ 500 ಕೋಟಿಗಿಂತ ಹೆಚ್ಚಿನ ಇರುವಂತ ಕಾರ್ಖಾನೆ ಉದ್ದಿಮೆ 500 ಕೋಟಿಗಿಂತ ಜಾಸ್ತಿ ಇರಬೇಕು, 1,000 ಕೋಟಿ ರೂಪಾಯಿ ಅಥವಾ 1,000 ಕೋಟಿ ರೂಪಾಯಿ ಟರ್ನ್ ಓವರ್ ಇರಬೇಕು. ಆ 1,000 ಕೋಟಿ ರೂಪಾಯಿ ಟರ್ನ್ ಓವರ್ ಇದ್ದು 5 ಕೋಟಿ ಪ್ರಾಫಿಟ್ ಇರಬೇಕು. ಆ 5 crores ಪ್ರಾಫಿಟ್ 3 ವರ್ಷಗಳ ಕನಿಷ್ಠ ಶೇಕಡ 2%. ಅಂದ್ರೆ ಒಂದೇದು 500 crores ಅಬೌವ್ ಆರ್ 1000 crores ಟರ್ನ್ ಓವರ್ ಆರ್ 5 crores ಪ್ರಾಫಿಟ್ ಲಾಸ್ಟ್ 3 years ಅವರೇಜ್ ಅನ್ನು ತೆಗೆದುಕೊಂಡು 2% ಅದನ್ನ ಖರ್ಚು ಮಾಡಿ. ಎಲ್ಲರಿಗೂ ಇದು ಅನ್ವಯ ಆಗಿದ್ರ. ಚಿಕ್ಕ ಚಿಕ್ಕ ಇಂಡಸ್ಟ್ರೀಸ್ಗಳಿಗೆ ಎಲ್ಲರೂ ಕೂಡ ಬಹಳಷ್ಟು ಅದಾವೆ. ಅಂದ್ರೆ ತಮ್ಮ ಗಮನಕ್ಕಿರಲಿ. ಅಂದ್ರೆ ದೊಡ್ಡ ಈ ಇಂಡಸ್ಟ್ರೀಸ್ಗಳಿಗೆ ಹೇಗೆ ತಾವು ಹೇಳಿದ್ರಿ, ಇನ್ಫೋಸಿಸ್ ದೊಡ್ಡ ಎಂಥವಿದಾವಲ್ಲ ಅಂಥವ್ರಿಗೆ ಇದೆಲ್ಲ ಅಪ್ಲೈ ಆಗ್ತದೆ. ಸೊ ಈಗ CSR ಬಂದ್ಮೇಲೆ ಈಗ ತಾವೇನು ಇದನ್ನು ಮಾಡಿದಿರಿ. ಮೊನ್ನೆ ನಾವು ವೇಮ್ಗಲ್ಗೂ ಹೋಗಿದ್ದೆ, ಅಲ್ಲಿನೂ ಕೂಡ ಬಹಳಷ್ಟು ಡಿಮಾಂಡ್ ಇದೆ. ಇವತ್ತು ನಾವು ಒಂದು ವಿಚಾರ ಮಾಡ್ತಾ ಇದ್ದೀವಿ, ಚಿಂತನೆ ಮಾಡ್ತಾ ಇದೀವಿ. ನಾನು ಇವತ್ತು ಬೆಳಗ್ಗೆನೂ ಕೂಡ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಕೂಡ ಚರ್ಚೆ ಮಾಡಿದ್ದೀವಿ. ಈಗ ಒಂದು ರೇಷಿಯೋ ಹಾಕೊಂಡು ಆ ಗ್ರಾಮ ಪಂಚಾಯತ್ ಲಿಮಿಟ್ ಅಥವಾ 10 ಕಿಲೋಮೀಟರ್ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಇವತ್ತು ಸಹ ಕನಿಷ್ಠ ಪಕ್ಷ ಒಂದು ಇಂತಿಷ್ಟು ಹಣವನ್ನ ಅಲ್ಲಿ ಏನು ಕಾರ್ಖಾನೆಗಳು ಏನು ಕ್ವಾಲಿಫೈ ಆಗ್ತಾರ CSRಗೆ
ಅವ್ರು ಖರ್ಚು ಮಾಡಬೇಕು ಅಂತೇಳಿ ಒಂದು ಅಡ್ವೈಸ್ ಅನ್ನ ಇವತ್ತು ಸರ್ ಅವ್ರಿಗೆ ಕೊಡ್ಲಿಕ್ಕೆ ಬಯಸಿದ್ವಿ. ಎರಡನೇದಾಗಿ ತಾವು ಉದ್ಯೋಗದ ಬಗ್ಗೆ ಹೇಳಿದ್ರಿ. ಉದ್ಯೋಗದಲ್ಲಿ ಏನಾಗಿದೆ ಇವತ್ತು ಸಹ ಯಾರು ನಮ್ಮ ಕಡೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ, ನಮ್ಮ ಪಾಲಿಸಿಯಲ್ಲಿ ಯಾರು ನಮ್ಗೆ ಇನ್ಸೆಂಟಿವ್ಸ್ ತಗೊಂಡಿರ್ತಾರೆ ಅವ್ರಿಗೆ ಉದ್ಯೋಗನ ನಾವು ಅವ್ರಿಗೆ ಕೊಡಬೇಕಾಗ್ತದೆ. ಇದಾಗಿನೂ ಕೂಡ ತಾವು ಎಲ್ಲಿ ಮಾಡಿಲ್ಲ ನಾವು ರಿವ್ಯೂ ಮಾಡ್ತೀವಿ. ಅದನ್ನ ಈಗಾಗಲೇ ನಾವು ಒಂದು ಸೆಟ್ ಎಲ್ಲಾನು ಕೂಡ ಇಡೀ ಸ್ಟೇಟ್ನಲ್ಲಿ ಎಲ್ಲೆಲ್ಲಿ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತ ನಾವು ಸಮಗ್ರ ಮಾಹಿತಿಯನ್ನು ನಾವು ತರಿಸ್ಕೊಂಡಿದ್ದೀವಿ. ಅದು ಮಾನಿಟರ್ ನಾವು ಮಾಡ್ತಾ ಇದೀವಿ. ಈಗೂ ತಾವು ಹೇಳಿದಾರಲ್ಲ ಇದು ತಮ್ಮ ಇದನ್ನು ಕೂಡ ಅಲ್ಲಿ ಎಂಪ್ಲಾಯ್ಮೆಂಟ್ ಕೊಡಬೇಕಾಗಿದ್ದ ಕರ್ತವ್ಯ ಇವತ್ತು ಭೂಮಿ ಕರ್ಕೊಂಡು ರೈತರಿಗೆ ಅದನ್ನು ಕೂಡ ಇವತ್ತು ನಾವು ಮಾನಿಟರ್ ಮಾಡ್ತಾ ಇದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಆ ಕೆಲಸವನ್ನು ಮಾಡ್ತೀವಿ. ಮಾನ್ಯ ಸದಸ್ಯರು ಹೇಳುದು ಬಹಳ ಸರಿಯಾಗಿದೆ. ಆ ರೀಜನ್ ನಲ್ಲೇ ಇವತ್ತು ಖರ್ಚು ಆಗಬೇಕು ಮತ್ತು ಅದನ್ನ ಒಂದು ರೇಡಿಯಸ್ ಯಾವ ರೀತಿ ಆ ರೀಜನ್ಗೆ ಇದು ಆಗಬೇಕು ಅಂತ ಇಟ್ಕೊಂಡು ಮಾನದಂಡ ಫಿಕ್ಸ್ ಮಾಡ್ತೀವಿ ಸರ್. ಸನ್ಮಾನ್ಯ ಅಧ್ಯಕ್ಷರೇ, ಸಮರ್ಥವಾಗಿ ಉತ್ತರ ಕೊಟ್ಟಿದ್ದೀರಿ, ದಕ್ಷತೆಯಿಂದ ಮಾಡ್ತೀರಿ. ದಯಮಾಡಿ ಮನವಿ ಮಾಡೋದು ಹೇಳಿದ್ರೆ ಮೈಸೂರಿನಲ್ಲಿ ಬಂದು ಒಂದು ಮೀಟಿಂಗ್ ಮಾಡಿ ಇದೊಂದು ನಿರ್ಣಯ ಕೂಡಲೇ ಮಾಡಿದ್ರೆ ಈ ಬಾರಿ ಶಾಲೆಗಳು ಕಟ್ಟಲಿಕ್ಕೆ ಅಂಗನವಾಡಿಯವ್ರಿಗೆ ಅನುಕೂಲ ಆಗುತ್ತೆ. ದಯಮಾಡಿ ಅಂಗನವಾಡಿ ಶಾಲೆಗೆ ರಿಸರ್ವ್ ಮಾಡಿ ರಸ್ತೆ ಕೊಡ್ತೀರಿ, ನೀರು ಕೊಡ್ತೀರಿ, ಲೈಟ್ ಕೊಡ್ತೀರಿ. ರಾಜ್ಯ ಸರ್ಕಾರ ಭೂಮಿ ಕೊಟ್ಟಿದ್ದೀವಿ ನಾವು ಅವ್ರಿಗೆ. ಅವ್ರನ್ನ ಉಪಯೋಗಿಸ್ಕೊಂಡು ಹೇಳಿದ್ರಿ ತಾವು, ಬಹಳ ಅನುಕೂಲ ಆಗ್ತದೆ ಅಂತ ಉತ್ತಮ ಸಲಹೆ ಕೊಟ್ಟಿದ್ದೀರಿ.